ಬೆಂಗಳೂರು ಕಾಲ್ ತುಳಿತದ ಬಗ್ಗೆ ಈಗ ಬಿಜೆಪಿ ಹೋರಾಟ ಮಾಡುತ್ತಿದೆ. ಆದರೆ ಯುಪಿಯಲ್ಲಿ ಏನಾಗಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಎಂದು ಬಿಜೆಪಿಗರಿಗೆ ಸಚಿವ ಸಂತೋಷ್ ಲಾಡ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ ತುಳಿತದ ಬಗ್ಗೆ ಬಿಜೆಪಿಯವರು ಈಗ ಹೋರಾಟ ಮಾಡ್ತಿದ್ದಾರೆ. ಮಾಡಲಿ, ಆದರೆ ಈ ಹಿಂದೆ ಯುಪಿ ಕುಂಭಮೇಳದಲ್ಲಿ ಏನಾಗಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಎಂದು ಹೇಳುವ ಮೂಲಕ ಬಿಜೆಪಿ ಕಾಲ್ ತುಳಿತ ಹೋರಾಟಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಟಾಂಗ್ ನೀಡಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ ತುಳಿತ ಪ್ರಕರಣ ಮುಂದಿಟ್ಟುಕೊಂಡು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡುತ್ತಿದೆ. ಸಿಎಂ ಡಿಸಿಎಂ ರಾಜೀನಾಮೆ ಕೊಡಬೇಕು ಎಂದು ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಅವರು ಮಾಡ್ತಾ ಇದ್ದಾರೆ, ಮಾಡಲಿ, ನಮ್ಮದೇನೋ ಆಕ್ಷೇಪಣೆ ಇಲ್ಲ ಎಂದು ಸಚಿವ ಲಾಡ್ ಕೆಣಕಿದ್ದಾರೆ. ಅಲ್ಲ, ಅಧಿವೇಶನ ಕರೀತಕ್ಕಂಥದ್ದಿದೆ. ಮಾನ್ಯ ಮುಖ್ಯಮಂತ್ರಿ ಸರ್ಕಾರ ಅದರ ಬಗ್ಗೆ ತೀರ್ಮಾನ ಮಾಡುತ್ತೆ. ಮಳೆ ಇದೆ, ಮಳೆಗಾಲದ ಮಳೆ ಆಗೇ ಆಗುತ್ತೆ. ಸೊ ಅಂತಹ ತೊಂದರೆ ಆಗ್ತಕ್ಕಂಥ ಮಳೆ ಇನ್ನೇನು ಆಗ್ತಾ ಇಲ್ಲ. ಸೊ ಮೊನ್ನೆ ಏನು ನಾವು ಒಂದೇ ದಿನಗಳಲ್ಲಿ 3 ದಿನ ಹಿಂದೆಗಡೆ ಒಂದೇ ದಿನಗಳಲ್ಲಿ ಒಂದೇ ರಾತ್ರಿ ಸುಮಾರು ಆವರೇಜ್ 70 mm ಮಳೆಯನ್ನು ನಮ್ಮ ಧಾರವಾಡ ಜಿಲ್ಲೆಗೆ ಬಂತು. ಹಂಗಾಗಿ ಸ್ವಲ್ಪ ಅನಾನುಕೂಲ ಕುಂದಗೋಳ ಹಾಗೂ ನವಲಗುಂದ ಕ್ಷೇತ್ರದಲ್ಲಾಗಿದೆ. ತಾವೆಲ್ಲ ಬಂದಿದ್ದರೆ ವೀಕ್ಷಣೆ ಕೂಡ ಮಾಡಿದ್ದೇವೆ. ಇವತ್ತು ಸ್ವಲ್ಪ ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ, ಜನರಿಗೆ ಜಾಗೃತಿಯನ್ನು ಮಾಡಿದ್ದೇವೆ. ಬೇಸಿಕ್ ನಮಗಿಂತ ಒಂದು ಸಂದರ್ಭದಲ್ಲಿ ಲೈಫ್ ಲಾಸ್ ಆಗಬಾರ್ದು, ಯಾರು ಜೀವ ಕಳ್ಕೋಬಾರ್ದು ಅಂತ ಹೇಳಿ ನಾವು ಅವರಿಗೆ ಅದೇ ಪ್ರಚಾರದಲ್ಲಿ ಎಲ್ಲ ಇರತಕ್ಕಂಥ ಸಿಬ್ಬಂದಿಗಳಿಗೆ ಸಾರ್ವಜನಿಕರಿಗೆ ಹೇಳಿದ್ದೀವಿ. ತಾವು ಕೂಡ ಅದು ಸ್ವಲ್ಪ ಹೆಚ್ಚಿನ ಸಾಧ್ಯತೆ, ತಾವು ಕೂಡ ಹೆಚ್ಚಿದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಕೊಡಬೇಕಂತ ಆಮೇಲೆ ಮನವಿ ಮಾಡ್ಕೊಳ್ತೀವಿ. ಹಂಗಲ್ಲ, ರಾಜಕಾರಣದಲ್ಲಿ ನಾವು ಒಬ್ವಿಯಸ್ಲಿ ಇನ್ ದ ಸೆನ್ಸ್ ರಾಜಕಾರಣ ಅನ್ನೋದು ಏನು ಪರ್ಮನೆಂಟ್ ಅಲ್ಲಲ್ಲ. ಸೊ ಆ ವಿಷಯದಲ್ಲಿ ಎಮೋಷನಲ್ ಆಗಿ ಹೇಳ್ತಕ್ಕಂಥ ಮಾತಿನಲ್ಲಿ ಪಾಲಿಟಿಕ್ಸ್ ಇಸ್ ನಾಟ್ ದಟ್ ದಿ ಓನ್ಲಿ ಏಮ್ ಆಫ್ ಲೈಫ್ ಅಲ್ಲ ನಂದು. ಸೊ ಪೊಲಿಟಿಕ್ಸ್ ಇದ್ರೇನು ಬಿಟ್ರೇನು. ಸೊ ನನ್ನ ಜೀವನದಲ್ಲಿ ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೂ ಸೋಷಿಯಲ್ ಸರ್ವಿಸ್ ಆಗಿ ಸಣ್ಣ ಹುಡುಗಿದ್ದೆ. ಆ ಉದ್ದೇಶದಲ್ಲಿ ಹೇಳಿರ್ತಕ್ಕಂಥ ಹೊರತು ರಾಜಕಾರಣದಲ್ಲಿ ಜುಪಿಕ್ಷೆ ಆಗಿದೆ. ರಾಜಕಾರಣದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.